ಸಮಯವಿಲ್ಲ ಅಂತಿರ್ತೀವಿ. ನಮಗೆ ಹೆಂಗಾಗ್ಯದ ಅಂತಂದ್ರೆ ಸಿದ್ಧಯ್ಯ ಪುರಾಣಿಕರು ಇದನ್ನು ನೋಡೇ ಒಂದು ಮಾತನ್ನು ಹೇಳಿದರು. ಏನಂತ? ವ್ಯಾಸಂಗಕ್ಕೆ ಸಮಯವಿಲ್ಲ, ಸತ್ಸಂಗಕ್ಕೆ ಸಮಯವಿಲ್ಲ, ನಾಡ ನುಡಿ ಸೇವಕರ ಸೇವೆಗೆ ಸಮಯವಿಲ್ಲ, ಇನ್ನೆಂಥದ್ದಕ್ಕಾದರೂ ಸಮಯವಿದೆ. ಚಾಡೆಗೆ, ನಿಂದೆಗೆ, ಜೂಜಿಗೆ, ಸಿಂದೆಗೆ, ದುರ್ವ್ಯಸನ ದುರ್ವ್ಯಾಪಾರಕ್ಕಾಗಿ ಸಮಯವಿದೆ. ನಿನ್ನತ್ತ ಬರಲು ಸಮಯವಿಲ್ಲ ನೋಡ ಸ್ವತಂತ್ರ ದೇಶ ದೇಶ. ನಮಗೆ ಓದಾಕ ಸಮಯವಿಲ್ಲ, ಸತ್ಸಂಗ ಮಾಡಕ್ಕೆ ಸಮಯ ಇಲ್ಲ. ಹೋಲಿ ಈ ನಾಡಿಗಾಗಿ ದುಡಿದಂಥ ಮಹನೀಯರಿಗೆ ಅವ್ರ ಸೇವಾ ಮಾಡಲಿಕ್ಕೆ ಸಮಯ ಐತೇನು? ಅದಕ್ಕೂ ಕೂಡ ಸಮಯವಿಲ್ಲ. ಹೋಲಿ ದೇವ್ರ ಪೂಜಾ ಮಾಡಾಕರ ನಮಗೆ ಸಮಯ ಐತೇನು? ಅದಕ್ಕೂ ಸಮಯ ಇಲ್ಲ. ಹೋಲಿ ದೇವ್ರ ಪೂಜಾ ಮಾಡೋದು ಬೇಡ, ಚೆಂದಂಗೆ ಊಟ ಮಾಡ್ಬೇಕಂತಂದ್ರೆ ನಿಮ್ಗೆ ಟೈಮ್ ಐತನ? ನಿಂತ್ಕೊಂಡ ಊಟ ಮಾಡೋದು, ಅವಸರ್ನಾಗ ಊಟ ಮಾಡೋದು, ಒಂದು ರೊಟ್ಟಿ ತಿಂದ್ರೆ ಬಿಟ್ರು ಎದ್ದು ಹೊಂಟ್ಬಿಡು, ಒಂದ ಇಡ್ಲಿ, ಒಂದ ವಡ, ಈಟ ಉಪ್ಪಿಟ್ಟು, ಈಟ ಎಲ್ಲ, ಅದಕ್ಕೂ ಸಮಯ ಇಲ್ಲ. ಏಯ್ ದೊಡ್ಡದು ನೀಡು, ನಾ ಹೋಗ್ಬೇಕು. ಎಲ್ಲಿ ಹೋಗ್ಬೇಕು ಏನ್ರಿ? ಆದರೂ ಕೂಡ ಸಮಯವಿಲ್ಲ. ಸಮಯ ಇಲ್ಲ ಅಂತ ಎಲ್ಲರೂ ಅಂತಿರ್ತೀವಿ. ನಾ ಎಲ್ಲ ಕಡೆ ಸಮಯದ ಬಗ್ಗೆ ಭಾಳ ಚಂದ ಹೇಳ್ತಿರ್ತೀನಿ. ಸಮಯ ಯಾರು ಸರಿಯಾಗಿ ಪಾಲನೆಯನ್ನು ಮಾಡ್ತಾರೆ ಅವರು ಹೆಸರು ಮಾಡಲಿಕ್ಕೆ ಸಾಧ್ಯ ಇದೆ. ಸಮಯ ಪರಿಪಾಲನೆಯನ್ನು ಯಾರು ಸರಿಯಾಗಿ ಮಾಡೋಂಗಿಲ್ಲ, ಅವ್ರ ಹೆಸರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಸಮಯದ ಬಗ್ಗೆ ನಿಮ್ಗೊಂದು ಸಣ್ಣದು ಉದಾಹರಣೆ ಹೇಳ್ತೀನಿ. ಅಂದ್ರೆ ಯಾರ ಸಮಯ ಇಲ್ಲ ಅಂತಿರ್ತಾರೆ ನೋಡ್ರಿ. ಎದಕ್ಕೆ ರೀ? ನಮ್ಗೆ ಒಟ್ಟ ಸಮಯ ಇಲ್ಲ ರೀ, ದೇವ್ರ ಪೂಜೆ ಮಾಡೋಕ್ಕೆ ಸಮಯ ಇಲ್ಲ, ಸತ್ಸಂಗಕ್ಕೆ ಬರೋಕ್ಕೆ ಸಮಯ ಇಲ್ಲ, ಅಂದ್ರೆ ಇಂಥ ಅನುಭವ ನಡೆದ ಧರ್ಮಸಭೆ ನಡೆದಲ್ಲಿ ನಮ್ಗೆ ಬರೋಕ್ಕೆ ಸಮಯ ಇಲ್ಲ ಅಂತ ಹೇಳ್ತಿರ್ತಾರೆ. ಅವರಿಗಾಗಿ ಇದು ಸಮಯ ಹೆಂಗೆ ಐತೆ ಅನ್ನೋದು ಕೇಳಕತ್ತೀನಿ ನಿಮ್ಗೆ. ಎಷ್ಟು ಒಂದು ದಿವ್ಸಕ್ಕೆ 8 ತಾಸು? ಇನ್ನೊಮ್ಮೆ ಹೇಳ್ರಿ, ಎಷ್ಟು? ಅವು ಎಷ್ಟು? 24 ತಾಸು. 24 ತಾಸಿನಾಗ ಅಬ್ಬಬ್ಬ ಅಂತಂದ್ರೆ ಎಷ್ಟು ತಾಸು ದುಡಿತೀರಿ? ಸರ್ಕಾರಿ ಲೆಕ್ಕ ಅಂತಂದ್ರೆ ಎಷ್ಟು ರೀ ಸರ್? ಎಷ್ಟು ರೀ ಸರ್? 8 ತಾಸು ನೀವು ಡ್ಯೂಟಿ. ನಮ್ಮ ರೈತರದಾರ ಅಂತಂದ್ರೆ 10 ತಾಸು ಡ್ಯೂಟಿ ಅಂತ ತಿಳ್ಕೊರಿ. ಸರಾಸರಿ 8 ತಾಸು ನಾವು ಕೆಲಸ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ, ಹೌದಲ್ರವ? ಇವರು ಆಫೀಸ್ ಡ್ಯೂಟಿ, ಹೊಲದ ಕೆಲಸ, ನೀವು ಮನೆ ಕೆಲಸ ಅಂತೀವಿ, ಒಟ್ಟು 8 ತಾಸು ಕೆಲಸ ಮಾಡ್ತೀವಿ ಅಂತ ತಿಳ್ಕೊರಿ. ಆ 8 ತಾಸಿನ 24 ತಾಸಿನಾಗ 8 ತಾಸು ಹೋತು, ಎಷ್ಟು ಉಳಿತವಿ? ಸ್ವಲ್ಪ ಜಗ್ಗಿಲ್ ಹೇಳ್ರಿ. 16 ತಾಸು ಉಳಿತು. 16 ತಾಸಿನಾಗ ಆರೋಗ್ಯದ ಸೂತ್ರದ ಪ್ರಕಾರ ಎಷ್ಟು ತಾಸು ಮಕ್ಕೋಬೇಕು? ಆರೋಗ್ಯದ ದೃಷ್ಟಿ ಪ್ರಕಾರ, ಆರೋಗ್ಯದ ಸೂತ್ರದ ಪ್ರಕಾರ 8 ತಾಸು ಮಕ್ಕೋಬೇಕು ಅಂತ ಐತಿ ಆರೋಗ್ಯದ ಸೂತ್ರ ಪ್ರಕಾರ. ನಾನು ನಿಮ್ಗೆ 1-2 ತಾಸು ಹೆಚ್ಚಿಗೆ ಮಕ್ಕೋರಿ ಅಂತ ಟೈಮ್ ಕೊಡ್ತೀನಿ. 10 ತಾಸು ಮಕ್ಕೋರಿ. ಉಳಿತೆಷ್ಟು ರೀ? ಎಷ್ಟು ರೀ? 6 ತಾಸು. ಇನ್ನು 6 ತಾಸಿನಾಗ 4 ತಾಸು ಬರೀ ಮಂದಿ ಸುದ್ದಿ ಮಾತಾಡ್ರಿ. ನಿಮ್ಮ ಸುದ್ದಿ ಅಂತ ನೀವು ಮಾತಾಡಂಗಿಲ್ಲ. ನಿಮ್ಮ ಮನೆದ ಊಟ ಮಾಡಿ, ನಿಮ್ಮ ಮನೆದ ನೀರು ಕುಡಿದು, ನಿಮ್ಮ ಮನೆ ಕಟ್ಟಿಗೆ ಕೂತು ಬರೀ ಮಂದಿ ಸುದ್ದಿನ ಮಾತಾಡ್ತಿರ್ತೀವಿ. 4 ತಾಸು ಬರೀ ಮಂದಿ ಸುದ್ದಿ ಮಾತಾಡ್ರಿ. ಉಳಿದು ಎಟ್ರಿ? ಮತ್ತು 2 ತಾಸಿನಾಗ 1 ತಾಸು ದೇವ್ರ ಪೂಜಾಕ್ಕೆ, 1 ತಾಸು ಧ್ಯಾನಕ್ಕೆ, 1 ತಾಸು ಧರ್ಮದ ಕಾರ್ಯಕ್ಕೆ, 1 ತಾಸು ಸತ್ಸಂಗಕ್ಕೆ ಕೊಟ್ಟರೆ ನಿಮ್ಮ ಜೀವನ ಅದು ಸುಗಮವಾಗಿ ಸುರಳಿತವಾಗಿ ಮುಕ್ತಿಯ ಮಾರ್ಗವನ್ನು ಕಂಡುಕೊಳ್ಳಿಕ್ಕೆ ಆ 2 ತಾಸು ಕೊಟ್ಟು ಬಿಟ್ರೆ ಅಂತಂದ್ರೆ ನಿಮ್ಮ ಬದುಕು ಸಾರ್ಥಕ ಆಗ್ತೈತಿ, ನಿಮ್ಮ ಬದುಕು ಸಾರ್ಥಕ ಆಗ್ತೈತಿ ಅನ್ನುವಂಥ